ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ. ಇವತ್ತೊಂದು ಜಸ್ಟ್ ಒಂದು ಮೋಟೋ ವ್ಲಾಗ್ ಮಾಡೋಣ ಅಂತ ಓಲ್ಡ್ರ್ ಮೋಟರ್ ಸೈಕಲಲ್ಲಿ ಈ ಬೈಕ್ನ ರಿವ್ಯೂ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅದಕ್ಕೆ ಒಂದು ಪ್ಲೇಸಿಗೆ ಹೋಗೋಣ, ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದನ್ನು ಸ್ಟಾರ್ಟ್ ಮಾಡೋದೇ ಸ್ವಲ್ಪ ಸರಿ. ಸುಮಾರು ದಿನದ ನಂತರ ಈ ಬೈಕ್ ಓಡಿಸ್ತಾ ಇದ್ದೀನಿ. ನನ್ನ ಚೈಲ್ಡ್ಹುಡ್ ನೆನಪುಗಳೆಲ್ಲ ಈ ಬೈಕ್ ಜೊತೆಗಿದೆ. ಸೊ ಅದ್ರ ಸಲುವಾಗಿಯೇ ಈ ಬೈಕ್ ಮೇಲೆ ಒಂದು ವಿಡಿಯೋ ಮಾಡೋಣ ಅಂತಾನೆ. ಸೊ ಯಾವುದೇ ರೂಟ್ ಆಗಲಿ ಸ್ವಲ್ಪ ಹುಷಾರಾಗಿನೇ ಓಡಾಡ್ತೀರಿ, ಯಾಕಂದರೆ ಯಾವ ಟೈಮಲ್ಲಿ ಆಕಳು ಅಥವಾ ಹೆಣ್ಣು ಮಕ್ಕಳು ಎದುರಿಗೆ ಬರ್ತಾರೆ ಅಂತ ಗೊತ್ತಾಗಲ್ಲ. I don't know in what sense you're saying. ಆವಾಗಿನ ಟೈಮಲ್ಲಿ ಈ ಬೈಕ್ನ ಕ್ರೇಜ್ ಹೆವಿಯಾಗಿನೇ ಇತ್ತು. ಒಂದೇನಂದರೆ ಈ ಬೈಕ್ಗಳ ಒಂದು ಅಡ್ವಾಂಟೇಜ್ ಮೈಲೇಜ್. ಈಗಲೂ ಕೂಡ ಈ ಬೈಕ್ ಸುಮಾರು 50ರಿಂದ 60 ಮೈಲೇಜ್ ಕೊಡುತ್ತೆ. ನನ್ನ ಹತ್ರ ಇರೋದು ಪಲ್ಸರ್ 180, ಡೈಲಿ ಅದೇ ಯೂಸ್ ಮಾಡೋದು ನಾನು. ದಿನದ ನಂತರ ಈ ಬೈಕ್ನ ಓಡಿಸುವಾಗ ಏನೋ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಅನಿಸುತ್ತೆ. ಹಾಗೆ ನಿಮಗೊಂದು ಕಥೆನ ಹೇಳಬೇಕು ಅನಿಸ್ತಾ ಇದೆ, ಗೌತಮ್ ಬುದ್ಧನ ಕಥೆನ ಶಾರ್ಟಲ್ಲಿ ಹೇಳ್ತೀನಿ. ಒಂದೂರಲ್ಲಿ ರಾಜ ತನ್ನ ಮಗನ್ನ 4 ಗೋಡೆ ಒಳಗಡೆನೆ ಸಾಕ್ತಾನೆ. ಅವನಿಗೆ ಹೊರಗಿನ ಪ್ರಪಂಚದ ಬಗ್ಗೆ ಏನೂ ಗೊತ್ತಿರಲ್ಲ. ಅವ್ನು ಹಠ ಮಾಡಿದ್ದೆಲ್ಲ, ಅವ್ನು ಕೇಳಿದ್ದೆಲ್ಲ ಆ 4 ಗೋಡೆಯ ಮಧ್ಯದಲ್ಲೇ ಅವನಿಗೆ ತಂದು ಕೊಡ್ತಾನೆ ಇರ್ತಾನೆ. ಆ ಸಿದ್ಧಾರ್ಥ ಹೊರ ಸಂಚಾರಕ್ಕೆ ಬಂದಾಗ ಹೊರಗಡೆ ನಡೀತಿರುವಂತಹ ಪ್ರಪಂಚದ ಕಷ್ಟಗಳನ್ನು, ಅಲ್ಲಿ ನಡೀತಿರುವಂತಹ ದೃಶ್ಯಗಳನ್ನು ನೋಡಿದಾಗ ಅವನಲ್ಲಿ ಒಂದು ಪರಿವರ್ತನೆ ಆಗತ್ತೆ. ಆಗ ಅವನ ಎಲ್ಲವನ್ನ ತ್ಯಜಿಸಿ ಗೌತಮ್ ಬುದ್ಧ ಆಗ್ತಾನೆ. ಇದೊಂದು ಶಾರ್ಟಲ್ಲಿ ಹೇಳಿದ್ದು. ಈ ಸ್ಟೋರಿನ ಯಾಕೆ ಹೇಳಿದೆ ಅಂತ ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಲೈಫಲ್ಲಿ ಒಂದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಏನು ಗೊತ್ತಾ? ನಮ್ಮ ಸ್ಕಿಲ್ ಮೇಲೆ ಇನ್ವೆಸ್ಟ್ ಮಾಡೋದು, ನಮ್ಮ ಪ್ಯಾಷನ್ ಮೇಲೆ ಇನ್ವೆಸ್ಟ್ ಮಾಡೋದು. ಆದಷ್ಟು ವೇಟ್ ಮಾಡಿದಷ್ಟು, ನೀವು ಎಫರ್ಟ್ ಹಾಕಿದಷ್ಟು ಮುಂದೊಂದು ದಿನ ಪಕ್ಕಾ ರಿಸಲ್ಟ್ ಸಿಗುತ್ತೆ. ನಾನು ನೋಡಿರುವಂಥ ಒನ್ ಆಫ್ ದ ಬೆಸ್ಟ್ ಆಫ್ ರೋಡ್ ಬೈಕ್. ತಂದೆ ಸ್ಕೂಲ್ ಇದ್ದಿದ್ದು ಹಳ್ಳಿಗಳ ಶಾಲೆಯಲ್ಲಿ. ಆ ಕಡೆ ಎಲ್ಲ ರೋಡೇ ಇರ್ತಿರ್ಲಿಲ್ಲ, ನ್ಯಾಚುರಲ್ ಆಗಿರುವಂಥ ಆಫ್ ರೋಡ್ ಸಿಗ್ತಿತ್ತು. ಸೊ ಈ ಪ್ಲೇಸ್ ನಂಗೆ ತುಂಬಾ ಇಷ್ಟ. ಪ್ರಾಬ್ಲಮ್ ಏನಾದರೂ ಕಿರಿಕಿರಿ ಮನಸ್ಸೇನಾದರೂ ಬೇಜಾರಾಗಿದ್ದರೆ ನಾನು ಈ ಪ್ಲೇಸಿಗೆ ಬಂದು ಕೊಳ್ತೀನಿ. ನೋಡಿ, 2 ಎಮ್ಮೆ ಬಿಟ್ಟರೆ ನನ್ನ ಗಾಡಿ, ಆ ಕಡೆ ತುಂಬ ಆಕಳುಗಳು, ಇಲ್ಲಿ ನಾನು. ಸೊ ಈ ಗಾಡಿ ಬಗ್ಗೆ ನನಗೆ ಹೇಳ್ತೀನಿ ಅಂತ ಐತೆ. ಈ ಬೈಕ್ನ ಒಂದು ಸ್ಪೆಸಿಫಿಕೇಶನ್ ತಿಳ್ಕೊಳ್ಳೋಣ. ಹೀರೋ ಹೋಂಡಾ ಕಂಪ್ನಿ ಸ್ಪ್ಲೆಂಡರ್ ಅನ್ನೋ ಬೈಕ್ನ ಲಾಂಚ್ ಮಾಡಿದ್ದು 1994 ಆಗ್ಲಿಂದನೂ ಕೂಡ ಹೆವಿ ಡಿಮಾಂಡಲ್ಲಿರೋ ಬೈಕ್ ಇದು ಸ್ಪ್ಲೆಂಡರ್. ನೀವೇನಾದ್ರೂ ಹೀರೋ ಶೋರೂಮ್ ಹತ್ರ ಹೋದ್ರೆ ಆಲ್ಮೋಸ್ಟ್ ನಿಮಗೆ ನೋಡೋಕೆ ಸಿಗೋದೆ ಸ್ಪ್ಲೆಂಡರ್ ಬೈಕ್ಗಳು. ಹೆವಿ ಸೇಲಿಂಗ್ ಇರುವಂತಹ ಬೈಕ್ ಇದು. ಈ ಬೈಕ್ ಇನ್ನೂ ಯಾರ್ಯಾರ ಹತ್ರ ಇದೆ? ನನ್ನ ತಂದೆ ಈ ಬೈಕ್ನ ಪರ್ಚೇಸ್ ಮಾಡಿದ್ದು 2001. ಆಗ ಈ ಬೈಕ್ ಹೆವಿ ಡಿಮಾಂಡಲ್ಲಿ ಇತ್ತು. ಲೋ ಮೇಂಟೆನೆನ್ಸಲ್ಲಿ ಹೆವಿ ಮೈಲೇಜ್ ಕೊಡುವಂತಹ ಬೈಕ್. ಆಗಿನ ಕಾಲದಲ್ಲಿ 1 ಲೀಟ್ರಿಗೆ 70ರಿಂದ 80 ಮೈಲೇಜ್ ಕೊಡುವಂತಹ ಬೈಕ್ ಇದು. ಈ ಎಂಜಿನ್ ಪ್ರೊಡ್ಯೂಸ್ ಮಾಡುವಂತಹ ಮ್ಯಾಕ್ಸಿಮಮ್ ಪವರ್ 7.2 BHP at 8000 RPM ಅಲ್ಲಿ. ಹಾಗೆ ಇಂಜಿನ್ 7.9 Nm ಆಫ್ ಟಾರ್ಕ್ ನ 5000 RPM ಅಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಈಗಲೂ ಕೂಡ ಈ ಬೈಕ್ ಗೆ ಸಖತ್ ಪಿಕಪ್ ಇದೆ. ಈ ಕಂಡೀಷನ್ ಅಲ್ಲಿ ಇದ್ರೂ ಕೂಡ ಈ ಬೈಕ್ ಈಗಲೂ ಕೂಡ 60+ ಮೈಲೇಜ್ ಕೊಡುತ್ತೆ. ಓಲ್ಡ್ CD100 ಮಾಡೆಲ್ ನ ಎಕ್ಸಾಸ್ಟ್ ನ ಇದಕ್ಕೆ ಫಿಟ್ ಮಾಡ್ತಿದ್ರು. ಅದರಿಂದ ಸೌಂಡ್ ಕೂಡ ಸಿಕ್ಕಾಪಟ್ಟೆ ಲೌಡ್ ಆಗಿ ಕೇಳ್ತಿತ್ತು. ಸೊ ಈ ಬೈಕಲ್ಲಿ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ತುಂಬಿಕೊಂಡಿದೆ. ಬೈಕ್ ಜರ್ನಿ ಸ್ಟಾರ್ಟ್ ಆಗಿದೆ ಈ ಟ್ಯಾಂಕಿಂದ. ಅಲ್ಲಿಂದ ಈ ಜರ್ನಿ ನಿಜವಾಗ್ಲೂ ತುಂಬಾ ಮೆಮೊರೇಬಲ್ ಆಗಿದೆ. ಸೊ ಈ ಬೈಕಲ್ಲಿ ನಾನು, ನನ್ನ ತಂಗಿ, ನಮ್ಮಮ್ಮ, ನಮ್ಮ ಪಪ್ಪ 4 ಜನನು ಕೂಡ ಕುತ್ಕೊಂಡು ಸುಮಾರು 50ರಿಂದ 60 ಕಿಲೋಮೀಟರ್ ದೂರ ಕೂಡ ಟ್ರಾವೆಲ್ ಮಾಡಿದೀವಿ. ಶಿರ್ಸಿಯಿಂದ ಕುಮಟಾ ಅಥವಾ ಯಲ್ಲಾಪುರ ಆ ಕಡೆ ಎಲ್ಲ ಈ ಬೈಕಲ್ಲೇ ಟ್ರಾವೆಲ್ ಮಾಡಿದೀವಿ. ಅವಾಗ್ಲಿಂದನೂ ಕೂಡ ಒಂದು ಟ್ರಾವೆಲ್ ಮಾಡೋ ಹುಚ್ಚು ಬೈಕಲ್ಲಿ. ನಾವು ಚಿಕ್ಕವರಿಂದ ಬೈಕ್ ಇಷ್ಟಪಟ್ಟಿದ್ದೆ, ಇಂತಹ ಬೈಕ್ ಮೇಲೆ ಓಡಾಡಿನೇ ಅಲ್ಲ. ಬಟ್ ಈ ಕಂಡೀಷನ್ ಅಲ್ಲಿ ಯಾಕಿದೆ ಅಂದ್ರೆ, ನನ್ನ ತಂದೆ ಒಬ್ರು ಸ್ಕೂಲ್ ಟೀಚರ್. ಆ ಸ್ಕೂಲ್ ಇರೋದು ಶಿರ್ಸಿಯಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿ. ಪ್ರತಿದಿನ ಆ ಸ್ಕೂಲ್ಗೆ ಅವರು ಬಸ್ಸಿಗೆ ಹೋಗಿ, ಅಲ್ಲಿಂದ 1 ಕಿಲೋಮೀಟರ್ ದೂರ ಆಗುತ್ತೆ ಸ್ಕೂಲು. ಅಲ್ಲಿಂದ 1 ಕಿಲೋಮೀಟರ್ ಸ್ಕೂಲಿಗೆ ಹೋಗ್ಲಿಕ್ಕೆ ಈ ಬೈಕ್ ಅನ್ನ ಯೂಸ್ ಮಾಡ್ತಿದ್ರು. ಹಾಗೆ ಈ ಬೈಕ್ ನ ಹಳ್ಳಿಯಲ್ಲೇ ಇಟ್ಟಿದ್ರು. ಈ ಬೈಕ್ ನ ಒಂಥರ ಹಾಸ್ಟೆಲಿಗೆ ಹಾಕ್ದಂಗೆನೆ, ಯಾವಾಗ ಮಕ್ಕಳಿಗೆಲ್ಲ ಸ್ಕೂಲಿಗೆ ರಜೆ ಸಿಗುತ್ತೆ, ಮೇ, ಏಪ್ರಿಲ್, ಮೇ ಅಥವಾ ಅಕ್ಟೋಬರ್ ರಜೆ ಸಿಗ್ತದಲ್ಲ,
ಅವಾಗ ಮಾತ್ರ ಈ ಬೈಕ್ ಮನೆಗೆ ಬರ್ತಿತ್ತು. ಅವಾಗೆಲ್ಲ ಈ ಇಂಥ ಡೋಮ್ ಮೇಲೆ ದೊಡ್ಡಕ್ಕಾಗಿ ಹೆಸರು ಬರ್ಸಿಡ್ತಿದ್ರು. ನನ್ನ ಹೆಸರು, ತಂಗಿ ಹೆಸರು ಇತ್ತು. ಸುಮಾರು ಸಲ ಈ ಬೈಕ್ ಬಿದ್ದಿದೆ. ಅವಾಗೆಲ್ಲ ಬೈಕ್ ತಗೊಂಡ್ರೆ ಈ ಥರ ಬಾಕ್ಸ್ಗಳನ್ನು ಫಿಟ್ ಮಾಡ್ತಿದ್ರು. ಇವಾಗೆಲ್ಲ ಈ ಥರ ಬಾಕ್ಸ್ನ ಫಿಟ್ ಮಾಡಿದ್ರೆ ಯಾರೂ ಕೂಡ ಓಡಿಸೋಕೆ ಇಷ್ಟಪಡಲ್ಲ. ಅವಾಗೆಲ್ಲ ಅಫಿಷಿಯಲ್ ಆಗಿ ಈ ಬೈಕ್ನ ಯೂಸ್ ಮಾಡೋರೆಲ್ಲ ಇಂತಹ ಬಾಕ್ಸ್ಗಳನ್ನು ಈ ಗಾಡಿಗಳಿಗೆ ಫಿಟ್ ಮಾಡ್ತಿದ್ರು. ಡಾಕ್ಯುಮೆಂಟ್ಸ್ಗಳನ್ನು, ಐಟಮ್ಸ್ಗಳನ್ನು ತೊಗೊಂಡು ಹೋಗೋದು ಸುಮಾರು ಇರುತ್ತೆ. ಸೊ ಅದಕ್ಕಾಗಿ ಈ ಬಾಕ್ಸ್ಗಳನ್ನು ಫಿಟ್ ಮಾಡ್ತಿದ್ರು. ನಾನು ಬೈಕ್ ಕಲ್ತಾಗ ಕ್ರಿಕೆಟ್ ಆಡೋ ಗ್ರೌಂಡಿಗೆಲ್ಲ ತೊಗೊಂಡು ಹೋಗ್ತಿದ್ದೆ. ಅವಾಗೆಲ್ಲ ಈ ಬಾಕ್ಸ್ ಏನಿದೆ ಅಲ್ಲ, ಕ್ರಿಕೆಟ್ ಕಿಟ್, ಬ್ಯಾಟ್, ಬಾಲ್, ಸ್ಟಂಪ್ಗಳನ್ನು ಒಂದೇ ಬಾಕ್ಸಲ್ಲಿ ಹಿಂಗೆ ಹಾಕಿ ಬೈಕನ್ನು ತೊಗೊಂಡು ಹೋಗ್ತಿದ್ದೆ. ಸುಮಾರು ಜನರ ಮೆಮೊರೀಸ್ಗಳು ಇಂತಹ ಬೈಕಲ್ಲಿ ಇರುತ್ತೆ, ಇಂತಹ ಗಾಡಿಗಳು. ನಾನು ಬೈಕನ್ನು ಕಲ್ತಿದ್ದು ಇದೇ ಬೈಕಿಂದಾನೆ. ಸೊ ಇನ್ನೂ ಕೂಡ ಇಲ್ಲೊಂದು ಡೆಂಟ್ ಇದೆ. ಸೊ ನಾನು ಫಸ್ಟ್ ಟೈಮ್ ಈ ಬೈಕಲ್ಲಿ ಹೋಗುವಾಗ ಬಿದ್ದಿದ್ದು. ಸೊ ಇನ್ನೂ ಕೂಡ ಹಾಗೇ ಇದೆ. ಸುಮಾರು ಜನ ಈ ಬೈಕ್ನ ಕೇಳ್ತಾರೆ, ಸೇಲ್ ಮಾಡೋದಿದೆಯಾ ಅಥವಾ ಕೊಡೋದಿದೆಯಾ ಅಂತ. ಯಾಕಂದರೆ ಈ ಥರ ಬೈಕ್ಗಳು ಇವಾಗ ಸಿಗಲ್ಲ. ಈಗ ಹೀರೋ ಬೇರೆ ಆಗಿದೆ, ಹೊಂಡಾ ಬೇರೆ ಆಗಿದೆ. ಈಗಲೂ ಕೂಡ ಸ್ಪ್ಲೆಂಡರ್ ಮಾತ್ರ ಸುಮಾರು ಸೇಲ್ ಆಗುತ್ತೆ, ಒಳ್ಳೆ ಸೈಕಲ್ ಸೇಲ್ ಆದಂಗೆ ಸೇಲ್ ಆಗುತ್ತೆ. ಈ ಗಾಡಿಗೆ ಜಾಸ್ತಿ ಮೇಂಟೆನೆನ್ಸ್ ಏನಿಲ್ಲ. ಇಂಥ ಬೈಕ್ಗಳಿದ್ರೆ ಅವುಗಳಿಗೆಲ್ಲ ಫುಲ್ ಟ್ಯಾಂಕ್ ಮಾಡೋದೇ ಕಡಿಮೆ. 50 ರೂಪಾಯಿ 60 ರೂಪಾಯಿ ಪೆಟ್ರೋಲ್ಗೆ ಸಖತ್ ಮೈಲೇಜ್ ಕೊಡ್ತಿತ್ತು. ಅವಾಗೆಲ್ಲ 50 ರೂಪಾಯಿಗೆ 1 ಲೀಟ್ರ್ ಸಿಗ್ತಿತ್ತು. ಇವಾಗ ಈ ಬೈಕಲ್ಲಿ ಮುಂದೆ ಕೂತಾಗ ನಮ್ಗೆ ಜಾಸ್ತಿ ಅಟ್ರ್ಯಾಕ್ಟ್ ಮಾಡ್ತಿದ್ದಿದೆ ಅವಾಗ ಎನಲಾಗ್ ಮೀಟರ್ಗಳು ಬರ್ತಿತ್ತು. ಇವಾಗೆಲ್ಲ ಡಿಜಿಟಲ್ ಮೀಟರ್ಗಳು ಬಂದಿದೆ. ಅವಾಗೆಲ್ಲ ಈ ಥರ ಎನಲಾಗ್ ಮೀಟರ್ ಬರ್ತಿತ್ತು. ಇದ್ರ ಲೈಟಿಂಗ್ ಮಾತ್ರ ನೋಡೋಕ್ಕೆ ಖುಷಿ. ಇಂಥ ಬೈಕ್ಗಳ ಲೈಟಿಂಗ್, ಇಂಡಿಕೇಟರ್ ಹಾಕಿದ್ರೆ ಒಂಥರ ಗಿಳಿ ಸೌಂಡ್ ಬರ್ತಿತ್ತು. ಅಂಥದ್ದೆಲ್ಲ ಸಿಸ್ಟಮ್ನ ಫಿಕ್ಸ್ ಮಾಡಿದ್ರು ಇದಕ್ಕೆ. ಸ್ಕೂಲ್ ಇದ್ದಾಗ ಹಳ್ಳಿಯಲ್ಲಿ ಇರುತ್ತೆ, ರಜೆ ಬಿದ್ದಾಗ ಮಾತ್ರ ಮನೆಗೆ ತೊಗೊಬರ್ತಾರೆ. ಸೊ ಮುಂದೊಂದು ದಿನ ಈ ಬೈಕ್ನ ಫುಲ್ ರಿಸ್ಟೋರ್ ಮಾಡಿ, ಮಾಡಿಫೈ ಮಾಡಿ ನನ್ನ ಹತ್ರ ಕೊನೆಯವರೆಗೂ ಕೂಡ ಇಟ್ಕೊಳ್ತೀನಿ ಈ ಬೈಕ್ನ. ಯಾಕಂದರೆ ಮಿಡ್ಲ್ ಕ್ಲಾಸಲ್ಲಿ ಬೆಳೆದಿರುವಂತಹ ಮಕ್ಕಳಿಗೆ ಒಂದು ಆಸ್ತಿ, ಖುಷಿ ಕೊಡುವಂತಹ ವಸ್ತು. ಹಾಗೆ ನಾವು ಜಾಸ್ತಿ ಅಟ್ಯಾಚ್ ಆಗಿರೋದೆ ಒಂದು ಫ್ಯಾಮಿಲಿಗೆ, ಪೇರೆಂಟ್ಸ್ಗೆ ಮತ್ತು ಇಂತಹ ಬೈಕ್ಗಳಿಗೆ. ಸೊ ಈಗಲೂ ಕೂಡ ಈ ಬೈಕ್ ನಂಗೆ ತುಂಬಾ ಇಷ್ಟ. ಯಾಕಂದರೆ ಸುಮಾರು ಮೆಮೊರೀಸ್ಗಳು ಈ ಬೈಕಲ್ಲಿದೆ. ಸೊ ಆ ನೆನಪುಗಳನ್ನು ಜೊತೆಗೆ ಇಟ್ಕೊಳ್ಳೋದು ಹೇಗೆ ಅಂದರೆ ಇಂತಹ ಬೈಕ್ಗಳನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಿ. ಇವಾಗಿನ ಜನ್ರೇಷನ್ ಬೈಕ್ಗಳನ್ನು ನೋಡಿರ್ತೀರ, ಆಫ್ ರೋಡ್ ಬೈಕ್ಗಳಂತೆ, ಆ ಬೈಕ್ಗಳಂತೆ. ಸುಮಾರು ಆಫ್ ರೋಡ್ ಮಾಡಿದಾಗೆಲ್ಲ ಕೈಗೆಲ್ಲ ಬಂದಿರುತ್ತೆ. ನಾನು ನೋಡಿದಂತಹ ಬೆಸ್ಟ್ ಆಫ್ ರೋಡ್ ಬೈಕ್ ಈ ಸ್ಪ್ಲೆಂಡರೇ. ಯಾಕಂದರೆ ಚಿಕ್ಕವನಿದ್ದಾಗ ನನ್ನ ತಂದೆ ಸುಮಾರು ಸಲ ಅವ್ರ ಶಾಲೆಗೆಲ್ಲ ಕರ್ಕೊಂಡು ಹೋಗ್ತಿದ್ರು. ಆವಾಗ ಆ ಶಾಲೆ ಹೋಗೋ ರೋಡ್ ನೋಡಿದ್ರೆ ಇವಾಗಿನ ಬೈಕ್ಗಳು ಕೂಡ ಒದ್ದಾಡುತ್ತೆ. ಅಷ್ಟು ವರ್ಸ್ಟ್ ರೋಡಲ್ಲಿ, ಅಷ್ಟು ಎಡಿಕ್ಟ್ ಆಗಿಬಿಟ್ಟಿದೆ ಇದು ಆಫ್ ರೋಡ್ಗೆ. ಅದಕ್ಕೆ ಈ ಬೈಕ್ನ ಕಂಡೀಷನ್ ಹೀಗಿರೋದು. ದಾರಿಲಿ ಬರ್ತಾ ಗೌತಮ್ ಬುದ್ಧನ ಕಥೆನ ಹೇಳಿದೆ. ಅದು ಯಾಕೆ ಹೇಳಿದೆ ಅಂದರೆ, ಇದನ್ನು ಮಿಡ್ಲ್ ಕ್ಲಾಸಲ್ಲಿ ಯಾರು ಬೆಳೆದಿರ್ತಿರೋ ಅವ್ರಿಗೆ ಅರ್ಥ ಆಗಿರುತ್ತೆ. ಚಿಕ್ಕವರಿಂದ ಒಂದು ಹಂತಕ್ಕೆ ಬೆಳೆಯೋ ತನಕ ನನ್ನ ತಂದೆ ತಾಯಿಗಳು ಅವ್ರ ಕಷ್ಟನ ನಮ್ಮ ಹತ್ರ ತೋರಿಸ್ಕೊಳ್ಳಲ್ಲ, ಹೇಳ್ಕೊಳ್ಳೋದು ಇಲ್ಲ. ಸಣ್ಣದಾಗಿ ಏನು ಹಠ ಮಾಡಿದ್ರು ಕೂಡ ಮಕ್ಕಳಿಗೇನು ಕಷ್ಟ ಆಗಬಾರ್ದು, ತೊಂದರೆ ಆಗಬಾರ್ದು ಅಂತ ಆದಷ್ಟು ನಾವು ಕುಂತಲ್ಲೇ ನಮ್ಗೆ ಏನೇನು ಬೇಕು ಅದೆಲ್ಲ ತಂದು ಕೊಡ್ತಿದ್ರು. ಬೆಳೀತಾ ಒಂದು ಏಜ್ ಆದಮೇಲೆ ಹೊರಗಿನ ಪ್ರಪಂಚ ಏನು ಅಂತ ಅರ್ಥ ಆದಾಗ ಸಿಕ್ಕಾಬಟ್ಟೆ ಬೇಜಾರಾಗೋದೇನೆಂದರೆ, ಇಷ್ಟೆಲ್ಲ ಕಷ್ಟ ಕೊಟ್ಬಿಟ್ವಿ, ಇಷ್ಟೆಲ್ಲ ಹಠ ಮಾಡಿದ್ವಿ ಅಂತ ನಮ್ಗೆ ಆವಾಗ ಅರ್ಥ ಆಗುತ್ತೆ. ಅಲ್ಲಿ ತನಕ ನಮ್ಮನ್ನು ಬೆಳೆಸೋಕೆ ಅವ್ರು ಪಟ್ಟಂಥ ಕಷ್ಟಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಸೊ ಒಂದು ಹಂತಕ್ಕೆ ಹೋದ್ಮೇಲೆ ಒಂದು ಪರಿಸ್ಥಿತಿಗಳನ್ನು ಫೇಸ್ ಮಾಡಿದಾಗಲೇ ನಿಮಗೆ ನಿಜವಾಗ್ಲೂ ಕಷ್ಟ ಅಂದರೆ ಏನು. ಸುಮಾರು ಜನ ಒಂದು ವಿಷಯಕ್ಕೆ ಬೇಜಾರಾಗಿ ಕೂತಿರ್ತಾರೆ. ಅದು ಯಾಕೆ ಅಂದರೆ, ಯಾರೋ ಅವರಿಂದ ಎಕ್ಸ್ಪೆಕ್ಟೇಷನ್ ಹರ್ಟ್ ಆಗಿ ದೂರ ಆದ್ರು ಅಂತ ಅವ್ರು ಬೇಜಾರಾಕೊಂಡು ಕೂತ್ಕೊಂಡಿರ್ತಾರೆ. ಒಂದು ನೆನ್ಪಿಟ್ಕೊಳ್ಳಿ, ನಾವು ಚಿಕ್ಕವರಿದ್ದಾಗಿಂದ ಅತಿ ಹೆಚ್ಚು ಎಕ್ಸ್ಪೆಕ್ಟೇಷನ್ ಹರ್ಟ್ ಮಾಡಿರೋದೆ ನಮ್ಮ ತಂದೆ ತಾಯಿಗಳದ್ದು. ನಿಜ ಅಲ್ಲ? ಒಂದು ಹಂತಕ್ಕೆ ಬೆಳೆದ ಕೂಡಲೇ ಏನು ಇಷ್ಟನೋ ಆ ಕೆಲಸನ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ. ನಮ್ಗೇನು ಖುಷಿ ಕೊಡುತ್ತೋ ಆ ಕೆಲಸನ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಹತ್ರ ಏನೇ ಸ್ಕಿಲ್ ಇದ್ರು ಅಥವಾ ಏನೇ ಪ್ಯಾಷನ್ ಇದ್ರು ಫಸ್ಟ್ ಅದನ್ನು ಪ್ರೂವ್ ಮಾಡಿದ್ಮೇಲೆ ಎಲ್ಲರೂ ಸಪೋರ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ತನಕ ಏನು ಮಾಡ್ತಿದ್ಯಾ, ಇದೇನು ಅದೇನು ಅಂತಲೇ ಕ್ವಶನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಂತಹ ಒಂದು ವಾತಾವರಣದಿಂದ ನಮ್ಗೆ ಯಾರದೇ ಅಪ್ಪ ಅಮ್ಮ ಆದರೂ ಕೂಡ ಅವರಿಗೆ ಒಂದು ಹೆದರಿಕೆ ಅನ್ನೋದು ಇರುತ್ತೆ. ಇದರಿಂದ ಏನು ಯೂಸ್ ಆಗುತ್ತೆ, ಆದಷ್ಟು ಮಕ್ಕಳು ಗೌರ್ಮೆಂಟ್ ಜಾಬ್ ಟ್ರೈ ಮಾಡಲಿ. ಈಗಿನ ವಾತಾವರಣನೇ ಹಂಗಾಗಿದೆ. ಗೌರ್ಮೆಂಟ್ ಜಾಬ್ ಇದ್ರೆ ಮಾತ್ರ ಮಕ್ಕಳಿಗೆ ಒಂದು ವ್ಯಾಲ್ಯೂ, ಆ ಥರನೇ ಯೋಚನೆ ಮಾಡ್ತಾರೆ. ಈಗಿನ ವಾತಾವರಣನೇ ಹಂಗಾಗಿದೆ. ಸೊ ಅದರಿಂದ ನಮ್ಮಲ್ಲಿ ಏನೇ ಸ್ಕಿಲ್ ಇದ್ದರೂ, ನಮ್ಮಲ್ಲಿ ಏನೇ ಪ್ಯಾಷನ್ ಇದ್ದರೂ ಕೂಡ ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೂ ಆಗಲ್ಲ. ಅದನ್ನು ಸ್ಯಾಕ್ರಿಫೈಸ್ ಮಾಡಿ ಇಷ್ಟ ಆಗದೇ ಇರೋ ಕೆಲಸನೇ ನಾವು ಮಾಡ್ತಾ ಇರ್ತೀವಿ. ನಮ್ಮಲ್ಲಿ ಏನು ಸ್ಕಿಲ್ ಇದೆ, ನಮ್ಮಲ್ಲಿ ಏನು ಪ್ಯಾಷನ್ ಇದೆ, ಆದಷ್ಟು ಅದ್ರ ಬಗ್ಗೆನೇ ಫೋಕಸ್ ಮಾಡಿದ್ರೆ ಮುಂದೊಂದು ದಿನ ಅದರಿಂದ ರಿವಾರ್ಡ್ ಅನ್ನೋ ಸಿಗುತ್ತೆ. ಸೊ ಲೈಫಲ್ಲಿ ಕೊನೆ ತನಕ ನಮ್ಮ ಹತ್ರ ಇರೋದು ಬಂಚ್ ಆಫ್ ಮೆಮೊರೀಸ್. ಸೊ ಒಳ್ಳೆ ಮೆಮೊರೀಸ್ನ ನಿಮ್ಮ ಲೈಫಲ್ಲೂ ಕೂಡ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಲೈಫ್ನ ಎಕ್ಸ್ಪ್ಲೋರ್ ಮಾಡಿ. ಲೈಫಲ್ಲಿ ಒಂದು ಸತಿ ಅನಿವಾರ್ಯತೆ ಅನ್ನೋದು ಎಂಟ್ರ್ ಆದ ಕೂಡಲೇ ನಾವೇನು ಅಂದ್ಕೊಂಡಿದ್ದೀವೋ ಅದನ್ನು ಮಾಡೋಕ್ಕೆ ತುಂಬಾ ಕಷ್ಟಪಡಬೇಕಾಗತ್ತೆ. ಸೊ ಆದಷ್ಟು ನೀವು ಎಲ್ಲಿದ್ದೀರೋ, ಹೇಗಿದ್ದೀರೋ ಅಲ್ಲಿಂದನೇ ಸ್ಟಾರ್ಟ್ ಮಾಡಿ. ಒಂದು ಫೈನ್ ಡೇ ನನಗೂ ಅರ್ಥ ಆಗಿದ್ದು, ಟ್ರಾವೆಲ್ ಮಾಡಿದಾಗ ಸುಮಾರು ಜನ ಅವ್ರ ಲೈಫ್ನ ಲೀಡ್ ಮಾಡೋಕ್ಕೆ ತುಂಬಾ ಕಷ್ಟಪಡ್ತಿರ್ತಾರೆ. ಅವ್ರ ಲೈಫ್ನ ಒಂದ್ಸತಿ ಹತ್ತಿರದಿಂದ ನೋಡಿ ನಮ್ಮ ಲೈಫ್ ಎಷ್ಟೋ ಬೆಟರ್ ಆಗಿದೆ ಅಂತ ಅನ್ಸುತ್ತೆ. ಹಾಗಿದ್ದಾಗ ಆದಷ್ಟು ನಿಮ್ಮ ಪ್ಯಾಷನ್ ಮೇಲೆ, ನಿಮ್ಮ ಸ್ಕಿಲ್ ಮೇಲೆ ಫೋಕಸ್ ಮಾಡಿ. ಆಗ ನಿಮ್ಗೊಂದು ಬೆಸ್ಟ್ ರಿವಾರ್ಡ್ ಮುಂದೊಂದು ದಿನ ಸಿಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಊರನ್ನು ಎಕ್ಸ್ಪ್ಲೋರ್ ಮಾಡೋಣ.
ಮಳೆಗಾಲದಲ್ಲಿ ನಮ್ಮೂರು ಹಾಗೆ ಮಲೆನಾಡು ಕಡೆ ತಿರುಗೋಕ್ಕೆ ಸಖತ್ತಾಗಿರುತ್ತೆ. ಅದನ್ನು ನೋಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಪ್ಲೇಸ್ಗಳನ್ನು, ಎಮೋಷನ್ಗಳನ್ನು, ನೆನಪುಗಳನ್ನು ಎಕ್ಸ್ಪ್ಲೋರ್ ಮಾಡೋಣ. ಅದಕ್ಕೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಸೊ ಸಿಗೋಣ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಸಿ ಯು ಸೂನ್.